ಹಾಗೂ ರೋಟರಿ ಕ್ಲಬ್ನ ಸನ್ಮಾನ್ಯ ಶ್ರೀ ಪವನ್ ಕಿಶೋರ್ ಸಾಮೂಹಿಕ ನುಡಿಗಳನ್ನ ಕೈ ತರ ಒಂದು ಲಸಿಕಾ ಕಾರ್ಯಕ್ರಮವನ್ನು ನಮ್ಮ ಸತತವಾಗಿ ಈ ಕಳೆದ 30-40 ವರ್ಷಗಳಿಂದ ಈ ಪೋಲಿಯೋ ಲಸಿಕೆಯನ್ನು ನಾವು ಸರ್ಕಾರದಿಂದ ಕೂಡ ನೀಡುತ್ತಾ ಇದ್ದೀವಿ. ಅದನ್ನು ಸಾರ್ವಜನಿಕರು ಕೂಡ ತಮ್ಮ ತಮ್ಮ ಮಕ್ಕಳಿಗೆ ತುಂಬ ಕಟ್ಟುನಿಟ್ಟಾಗಿ ಇದನ್ನು ಹಾಕೊಂಡು ಬಂದಿದ್ದ ನಿಟ್ಟಿನಲ್ಲಿ ಇವಾಗ ನಾವು ಆಲ್ಮೋಸ್ಟ್ ಪೋಲಿಯೋ ಮುಕ್ತ ದೇಶವಾಗಿದ್ದೀವಿ. ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸಿ ಎಲ್ಲ ಮಕ್ಕಳು ಕೂಡ ಪೋಲಿಯೋ ಲಸಿಕೆಯನ್ನು ಪಡೆದು ಈ ದೇಶ ಇದೇ ರೀತಿ ಪೋಲಿಯೋ ಮುಕ್ತವಾಗಿ ಇರಲು ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ 2.5 ಲಕ್ಷ ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ. ಸುಮಾರು 4.5 ಲಕ್ಷ ಮನೆಗಳಲ್ಲಿ ಈ ವಯಸ್ಸಿನ ಮಕ್ಕಳು ಇದ್ದಾರೆ. ಇದಕ್ಕಾಗಿ ನಾವು 1176 ಬೂತ್ಗಳನ್ನು ಕೂಡ ಮಾಡಿದ್ದೀವಿ. ಈ ಬೂತ್ ಕಾರ್ಯಕ್ರಮ ಆದ ಮೇಲೆ ನಾವು ಮನೆ ಮನೆಗೆ ಕೂಡ ಆಗಮಿಸ್ತೀವಿ. ಆದರೆ ದಯವಿಟ್ಟು ಸಾರ್ವಜನಿಕರಲ್ಲಿ ವಿನಂತಿ, ಈ ಬೂತ್ ಕಾರ್ಯಕ್ರಮ ಏನಿದೆ ಅದರಲ್ಲಿ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಈ ಪೋಲಿಯೋ ಲಸಿಕೆಯನ್ನು ಹಾಕಲಿಕ್ಕೆ ನಾವು ತಮ್ಮ ಎಲ್ಲರ ಪತ್ರಿಕಾ ಮಾಧ್ಯಮ ಮಿತ್ರರ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಹುಟ್ಟಿದ ಮಗುವಿಂದ 5 ವರ್ಷ ಮಗು ತನಕ ಎಲ್ಲ ಮಕ್ಕಳಿಗೂ ಕೂಡ ಈ ಪೋಲಿಯೋ ಲಸಿಕೆಯನ್ನು ಹಾಕಬೇಕಾಗಿದೆ. ತಮಗೆಲ್ಲ ಗೊತ್ತಿದ್ದಂಗೆ ಪಲ್ಸ್ ಪೋಲಿಯೋ ಅಂದರೆ ಏಕಕಾಲಕ್ಕೆ 0 to 5 ಮಕ್ಕಳಂದರೆ 5 ವರ್ಷದ ಎಲ್ಲ ಮಕ್ಕಳಿಗೆ ಒಂದೇ ಕಾಲಕ್ಕೆ ಹಾಕುವಂಥ ಒಂದು ಕಾರ್ಯಕ್ರಮನ ಪಲ್ಸ್ ಪೋಲಿಯೋ ಅಂತೇಳಿ. ಇದು ಮುಖ್ಯವಾಗಿ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು 1995 ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದು ನಿಮಗೆ ಮುಖ್ಯವಾಗಿ ಗೊತ್ತಿದ್ದಂಗೆ ಪೋಲಿಯೋ ಅಂತ ವೈರಸ್, ಈ ವೈರಸ್ಸಿಂದ ಏನಾಗುತ್ತೆ, ನರಗಳಿಗೆ ಅಟ್ಯಾಕ್ ಮಾಡಿ ಮಕ್ಕಳಲ್ಲಿ ಒಂದು ಅಂಗವೈಕಲ್ಯತೆಯನ್ನು ಮಾಡುವಂಥ ಒಂದು ವೈರಸ್ ಇದೆ. ಹಿಂದೆ ಸಾಕಷ್ಟು ಅದರೇನೋ ಪೋಲಿಯೋ ಕೇಸ್ಗಳು ವರದಿ ಆಗ್ತಿದ್ವು. ಇದ್ರ ಬಗ್ಗೆ ಸಾಕಷ್ಟು ಒಂದು ರಿಸರ್ಚ್ ಮಾಡಿದ ಮೇಲೆ ಈ ಪೋಲಿಯೋ ವೈರಸ್ ಅಥವಾ ಪೋಲಿಯೋ ಡ್ರಾಪ್ಸ್ನ ಹಾಕೋದ್ರಿಂದ ಈ ವೈರಸ್ಸನ್ನು ನಾವು ಎರಾಡಿಕೇಟ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಪ್ರಪಂಚದ ಎಲ್ಲ ಕಡೆ ಮತ್ತು ಭಾರತ ದೇಶದ ಎಲ್ಲ ಕಡೆ ಕೂಡ ನಾವು ಈ ಪೋಲಿಯೋ ಡ್ರಾಪ್ಸನ್ನು ಮಕ್ಕಳಿಗೆ 2 ಹನಿ ಹಾಕೋದ್ರಿಂದ ಮೂಲಕ ಈ ಪೋಲಿಯೋ ವೈರಸ್ಸನ್ನು ನಾವು ಎರಾಡಿಕೇಟ್ ಮಾಡ್ತಾ ಇದ್ದೀವಿ.